ಕುಂದಾಪುರ ತಾಲೂಕಿನ ಹಾರ್ದಳ್ಳಿ ಮಂಡಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಾಡಿ ಹರ್ಕಾಡಿ ಗ್ರಾಮದ ಸಾಂಪ್ರದಾಯಿಕ ಕೃಷಿಕ ಗಾವಳಿ ಪದ್ಮನಾಭ ಕಿಣಿಯವರು ತಮ್ಮ ರೈಸ್ ಮಿಲ್ನ ಅಂಗಳದಲ್ಲೇ ಸರಿಸುಮಾರು 1.5 ಸಾವಿರಕ್ಕೂ ಅಧಿಕ ಚಾಪೆ ಮಾದರಿಯಲ್ಲಿ ಭತ್ತದ ಸಸಿ ಸಿದ್ಧಪಡಿಸಿಕೊಂಡು ವೈಜ್ಞಾನಿಕ ಯಂತ್ರೋಪಕರಣಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಚಾಪೆ ನೇಜಿಯಲ್ಲಿ ವಿಶಿಷ್ಟಾವಿಷ್ಕಾರ. MO4 ಭತ್ತದ ತಳಿಯನ್ನ ಸಂಗ್ರಹಿಸಿ ಹೊಸ ತಳಿಗಳ ಬೀಜೋತ್ಪಾದನೆ ಹಾಗೂ ತಮ್ಮ ಮನೆ ಹಾಗೂ ರೈಸ್ ಮಿಲ್ನ ಅಂಗಳದಲ್ಲಿಯೇ ಪ್ಲಾಸ್ಟಿಕ್ ಟ್ರೇಗಳಲ್ಲಿ ಫಲವತ್ತಾದ ಗದ್ದೆಯ ಮಣ್ಣು ತಂದು ಸೋಸಿ ನಂತರ ಮಣ್ಣಿನ ಧೂಳನ್ನು ಮಾತ್ರ ಪ್ಲಾಸ್ಟಿಕ್ ಟ್ರೇನಲ್ಲಿ ಹಾಕಿ ನಂತರ ಭತ್ತದ ಬೀಜ ಬಿತ್ತನೆ ಮಾಡಿ ಸುಮಾರು 1.5 ಸಾವಿರಕ್ಕೂ ಅಧಿಕ ಚಾಪೆ ಮಾದರಿಯಲ್ಲಿ ಭತ್ತದ ಸಸಿ ಸಿದ್ಧಪಡಿಸುವ ಕಾರ್ಯದಲ್ಲಿ ಈಗಾಗಲೇ ಸಾಂಪ್ರದಾಯಿಕ ಕೃಷಿಯಲ್ಲಿ ಅನುಭವವನ್ನು ಹೊಂದಿರುವ ಹಿರಿಯ ಕೃಷಿಕ ಶೇಖರ್ ಗಾವಳಿ, ಪಾರ್ವತಿ, ಗುಲಾಬಿಯೇ, ಗಿರಿಜಾ, ವಿಮಲಾ, ಶಾರದಾ, ಗೀತಾ, ಗುಲಾಬಿ ಅವರು ಕಳೆದ ಹಲವು ದಿನಗಳಿಂದಲೂ ಕೃಷಿ ಕಾಯಕದಲ್ಲಿ ಶ್ರಮಿಸುತ್ತಿದ್ದಾರೆ. ಚಾಪೆ ನೇಜಿಯ ಮೂಲಕವೇ ಕೃಷಿಯಲ್ಲಿ ವಿಭಿನ್ನ ಪ್ರಯೋಗ ಮಾಡಿ ಜಿಲ್ಲೆಯಲ್ಲಿಯೇ ಚಾಪೆ ನೇಜಿ ಕೃಷಿ ಪದ್ಧತಿಗೊಂದು ಆಧುನಿಕ ಸ್ಪರ್ಶ ನೀಡಿದ್ದಾರೆ. ಬದಲಾದ ತಾಂತ್ರಿಕ ಯುಗದಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಎದುರಾಗುವ ಕೂಲಿ ಕಾರ್ಮಿಕರ ಸಮಸ್ಯೆಗೆ ಧೃತಿಗೆಡದ ಇವರು ಸುಮಾರು 6 ವೈಜ್ಞಾನಿಕ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಈಗಾಗಲೇ ತಾಲೂಕಿನಾದ್ಯಂತ ಚಾಪೆ ನೇಜಿ ಕಾರ್ಯಕ್ಕೆ ಸರ್ವಸನ್ನದ್ಧರಾಗಿದ್ದಾರೆ. ವರ್ಷಕ್ಕೆ ಸುಮಾರು 300 ಎಕರೆಗೂ ಅಧಿಕ ಕೃಷಿ ಭೂಮಿಯಲ್ಲಿ ಚಾಪೆ ನೇಜಿ, ಸುಮಾರು 6 ವೈಜ್ಞಾನಿಕ ನಾಟಿ ಯಂತ್ರಗಳಿದ್ದು 15 ಮಂದಿ ಆಂಧ್ರ ಹಾಗೂ ಗಂಗಾವತಿ ಮೂಲದ ನುರಿತ ನಾಟಿ ಯಂತ್ರಗಳ ಚಾಲಕರು ಜಿಲ್ಲೆಯಾದ್ಯಂತ ವರ್ಷಕ್ಕೆ ಸುಮಾರು 300 ಎಕರೆಗೂ ಅಧಿಕ ಕೃಷಿ ಭೂಮಿಗೆ ಬೇಕಾಗುವಷ್ಟು ಸಿದ್ಧಪಡಿಸಿರುವ ಚಾಪೆ ನೇಜಿಯನ್ನ ಅಗತ್ಯವಿರುವ ಕೃಷಿಕರಿಗೆ ಸ್ಥಳಕ್ಕೆ ತೆರಳಿ ಚಾಪೆ ನೇಜಿ ಮಾಡಲು ಕಾರ್ಯೋನ್ಮುಖರಾಗಿದ್ದಾರೆ.